ಹೊನ್ನುಡಿಕೆ ಚಿಕ್ಕ ಕೆರೆಗೆ ಸೇರುತ್ತಿದೆ ಚರಂಡಿ ನೀರು. ಕೆರೆಯ ನೀರು ಮಲಿನವಾಗ್ತಾ ಇದ್ರು ಅಧಿಕಾರಿಗಳು ಡೋಂಟ್ ಕೇರ್. ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದ ಹೊನ್ನುಡಿಕೆ ಗ್ರಾಮದ ಚಿಕ್ಕಕೆರೆಯ ನೀರು ಕಲುಷಿತವಾಗಿದ್ದು ಗ್ರಾಮಸ್ಥರಲ್ಲಿ ಅನಾರೋಗ್ಯದ ಭೀತಿ ಶುರುವಾಗಿದೆ. ಹೊನ್ನುಡಿಕೆ ಗ್ರಾಮದಲ್ಲಿರುವ ಈ ಚಿಕ್ಕ ಕೆರೆಗೆ ಗ್ರಾಮದ ಚರಂಡಿಗಳಿಂದ ಬರುವ ನೀರನ್ನ ನೇರವಾಗಿ ಹರಿಬಿಡಲಾಗ್ತಾ ಇದ್ದು ಕೆರೆಯ ನೀರು ಸಂಪೂರ್ಣವಾಗಿ ಮಲಿನವಾಗ್ತಾ ಇದ್ದು ಕೆರೆಯ ಸುತ್ತಮುತ್ತ ಅಸ್ವಚ್ಛತೆ ತಾಂಡವಾಡ್ತಾ ಇದೆ. ಇನ್ನು ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಈ ಗ್ರಾಮದಲ್ಲಿ ಚರಂಡಿಗಳಲ್ಲಿರುವ ನೀರು ನೇರವಾಗಿ ಈ ಕೆರೆಗೆ ಸೇರೋದು ಒಂದ್ ಕಡೆಯಾದ್ರೆ ಚರಂಡಿ ನೀರಿನ ಜೊತೆಗೆ ರಾಶಿ ಕಸವನ್ನ ಕೂಡ ತಂದು ಸುರಿದು ಹೋಗ್ತಿದ್ದಾರೆ. ಇದರಿಂದ ಕೆರೆಯ ಸುತ್ತಮುತ್ತ ದುರ್ನಾತ ಬರ್ತಾ ಇದ್ರೂ ಕೂಡ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಕಂಡು ಕಾಣದಂತಿದ್ದಾರೆ. ಅಲ್ಲದೆ ಈ ಕೆರೆಯಲ್ಲಿಯೇ ಮೀನಿನ ಟೆಂಡರ್ ಕೂಡ ನಡೆದಿರೋದ್ರಿಂದ ಮತ್ತಷ್ಟು ಆತಂಕಕ್ಕೆ ಕಾರಣವಾಗಿದ್ದು ಇಲ್ಲಿನ ಮೀನುಗಳನ್ನು ಸೇವಿಸಿದ್ರೆ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುವ ಆತಂಕ ಗ್ರಾಮಸ್ಥರಲ್ಲಿ ಮನೆ ಮಾಡಿದೆ. ಇನ್ನು ಕೆರೆಗೆ ಚರಂಡಿ ನೀರು ರಾಶಿ ಕಸ ಹಾಗೂ ಪ್ಲಾಸ್ಟಿಕ್ ಬಾಟಲ್ಗಳು ಸೇರ್ತಾ ಇದ್ದು ಕೆರೆ ಸಂಪೂರ್ಣವಾಗಿ ಮಲಿನವಾಗ್ತಾ ಇರೋದ್ರ ಜೊತೆಗೆ ಕೆರೆ ಸಂಪೂರ್ಣ ಗಬ್ಬೆದ್ದು ನಾರ್ತಾ ಇದೆ. ಇನ್ನು ಈ ಚರಂಡಿಯಲ್ಲಿರೋ ಕಸ ಎತ್ತಿದ್ರೆ ಕೆರೆಗೆ ಕಲುಷಿತ ನೀರು ಸೇರೋದು ಕಡಿಮೆಯಾಗುತ್ತೆ. ಆದರೆ ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಾಗ್ಲಿ ಶಾಸಕರಾಗ್ಲಿ ತಲೆ ಕೆಡಿಸಿಕೊಳ್ತಾ ಇಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಒಟ್ನಲ್ಲಿ ಚರಂಡಿ ನೀರು ಕೆರೆಗೆ ಸೇರಿ ಕೆರೆಯ ನೀರು ಕಲುಷಿತಗೊಳ್ತಾ ಇದ್ದು ಇನ್ನಾದರೂ ಸಂಬಂಧಪಟ್ಟಂತಹ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆರೆಗೆ ಸೇರ್ತಾ ಇರೋ ಕಲುಷಿತ ನೀರನ್ನ ತಡೆದು ಗ್ರಾಮಸ್ಥರ ಆರೋಗ್ಯವನ್ನ ಕಾಪಾಡಬೇಕಾಗಿದೆ. ಶ್ರೀನಿವಾಸ ಸೋಪ್ನಳ್ಳಿ, ಪ್ರಜಾಶಕ್ತಿ ಟಿವಿ, ತುಮಕೂರು.